ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಬೆಚ್ಚಿ ಬೀಳಿಸುವ ಅವ್ಯವಸ್ಥೆ ಬಯಲಾಗಿದೆ. ವಿದ್ಯಾರ್ಥಿಗಳು ಓದಬೇಕಾದ ಕೊಠಡಿಗಳಲ್ಲಿ ಸಿಗರೇಟ್ ಹೊಗೆ, ಗುಟ್ಕಾ ಪ್ಯಾಕೆಟ್ಗಳ ರಾಶಿ, ಹಾಸಿಗೆಗಳ ಕೆಳಗೆ ತಂಬಾಕು ಕಸದ ಗುಡ್ಡ. ಇದು ವಿದ್ಯಾರ್ಥಿಗಳ ಹಾಸ್ಟೆಲಾ ಅಥವಾ ಧೂಮಪಾನ ಅಡ್ಡಾನಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ. ಹಾಸ್ಟೆಲ್ ವಾರ್ಡನ್ ಪೂಜಾರಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. 5 ಹಾಸ್ಟೆಲ್ಗಳ ಜವಾಬ್ದಾರಿ ಹೊತ್ತಿರುವ ವಾರ್ಡನ್ ಒಂದೇ ಒಂದು ಹಾಸ್ಟೆಲ್ನ ಸ್ಥಿತಿಯನ್ನೂ ನೋಡೋಕ್ಕಾಗ್ತಿಲ್ವಾ ಎಂಬ ಆಕ್ರೋಶ ವ್ಯಕ್ತವಾಗುತ್ತಿದೆ. ರೇಷನ್ ಕೊಠಡಿಗಳಲ್ಲಿ ಹೆಗ್ಗಣ ಕಚ್ಚಿದ ಗುರುತುಗಳು, ಗೋಡೆಗಳ ಗಾರೆ ಕುಸಿತ, ಕಿಟಕಿಗಳ ಮೇಲೆ ಗುಟ್ಕಾ ಉಗುಳು. ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು? ರಾಷ್ಟ್ರೀಯ ಅಹಿಂದ ರಾಜ್ಯಾಧ್ಯಕ್ಷ ಎಸ್. ಲಕ್ಷ್ಮಣ್ ದೇವಕತ್ತ ಈ ವಿಷಯವನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ನನಗೆ ಗೊತ್ತಿಲ್ಲ ಎಂಬ ಉತ್ತರ ಬಂದಿದೆಯಂತೆ. ಹಾಗಾದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಣೆ ಯಾರು? ಅಧಿಕಾರಿಗಳ, ವಾರ್ಡನ, ಅಥವಾ ಈ ವ್ಯವಸ್ಥೆಯೇ ಸಂಪೂರ್ಣ ವಿಫಲವಾಗಿದೆಯಾ? ಈಗಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಗಲೀಜ್ ಹಡಿ ಗುಟ್ಕಾ ಅದು ಇದು ಧೂಮ್ರಪಾನ ಮಾಡಿ ಹಾಸ್ಟೆಲ್ ಪೂರಾ ಗಲೀಜು ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಯಾವ ಅಧಿಕಾರಿಗೆ ಬರಲಿಕ್ಕೆ ವಿಸಿಟ್ ಇಲ್ಲ. ತಾಲೂಕಾ ಅಧಿಕಾರಿಗೆ ನಾಚಿಕೆ ಬರಬೇಕು. ಈ ಥರ ಹಾಸ್ಟೆಲ್ ಇಡೋಕ್ಕೆ ಯಾವ ಥರ ಹುಡುಗರು ಕಲಿತಾರೆ ಏನಿಲ್ಲ. ಅದು ಒಂದು ವಸ್ತಿ ಅಂದರೆ ಅವ್ರಿಗೇನು ಹೋಟೆಲ್ ಕಾಣಿಸ್ತಾ ಇದೆ. ಇವರಿಗೆ ಸ್ವಲ್ಪರ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇದಕ್ಕೆ ಏನಾರ ತನಿಖೆ ಮಾಡಿ ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಲಕ್ಷ್ಮಣ್ ದೇವಕತ್ತೆ, ರಾಷ್ಟ್ರೀಯ ಅಹಿಂದ ಯುವ ಘಟಕ ರಾಜ್ಯಾಧ್ಯಕ್ಷ.